ಮುನ್ನವೇ ಬಿಜೆಪಿ ಪಾದಯಾತ್ರೆಗೆ ಅಪಶಕುನ ಎದುರಾಗಿಬಿಟ್ಟಿದೆ. ಬಿಜೆಪಿಗೆ ಶಾಕ್ ಕೊಟ್ಟ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಈಗ ಯಾಕೆ ಬೇಕು ಪಾದಯಾತ್ರೆ ಅಂತ ಜಿಟಿಡಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಹಿರಂಗವಾಗಿಯೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಜಿಟಿ ದೇವೇಗೌಡ. ರಾಜ್ಯದಲ್ಲಿ ಪ್ರವಾಹ ಉಂಟಾಗಿದೆ, ಜನರು ಕಷ್ಟದಲ್ಲಿದ್ದಾರೆ, ಸರ್ಕಾರವನ್ನ ಎಚ್ಚರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳಿದ್ದಾರೆ. ಏನೋ ಪ್ರವಾಹ ಸಮಯದಲ್ಲಿ ಪಾದಯಾತ್ರೆ ಬೇಡ ಎಂಬ ಅಭಿಪ್ರಾಯವನ್ನ ಹೊರಗಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಚಾಮುಂಡೇಶ್ವರಿ ಶಾಸಕ ಜಿಟಿಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಹಿರಿಯ ಶಾಸಕ ಹೇಳಿಕೆಯಿಂದ ಬಿಜೆಪಿಗೆ ಮುಜುಗರವಾಗಿದೆ. ಜೆಡಿಎಸ್ ನಿಂದ ಈ ರೀತಿ ಹೇಳಿಕೆಯನ್ನ ನಿರೀಕ್ಷಿಸುತ್ತಿರಲಿಲ್ಲ ಬಿಜೆಪಿ. ಜೆಡಿಎಸ್ ನಿಂದ ಈ ರೀತಿಯ ಹೇಳಿಕೆಯನ್ನ ಬಿಜೆಪಿ ನಿರೀಕ್ಷಿಸಿರಲಿಲ್ಲ. ಮೈಸೂರಿನ ಶಾಸಕರಿಂದಲೇ ಅಸಹಕಾರ ಹಿನ್ನೆಲೆಯಲ್ಲಿ ಟೆನ್ಷನ್ ಆಗಿಬಿಟ್ಟಿದೆ. ಕಾಂಗ್ರೆಸ್ ಸರ್ಕಾರದ ಸಾಲು ಹಗರಣವನ್ನ ಆರೋಪವನ್ನ ಮಾಡಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಡೆ ಒಂದು ಪಾದಯಾತ್ರೆಗೆ ಸಿದ್ಧವಾಗಿತ್ತು. ಮೈಸೂರಿನಿಂದ ಬೆಂಗಳೂರುವರೆಗೂ ದೊಡ್ಡ ಪ್ರಮಾಣದಲ್ಲಿ ಪಾದಯಾತ್ರೆಯನ್ನ ಮಾಡಬೇಕಾಗಿ ಸಂಪೂರ್ಣ ಪ್ಲಾನ್ ಅನ್ನ ಮಾಡಿತ್ತು. ಆದ್ರೆ ಈಗ ಮೈಸೂರಿನ ಶಾಸಕರಿಂದಲೇ ಅಸಹಕಾರ ಬಂದು ಬಿಟ್ಟಿದೆ. ಹೌದು, ಇನ್ನು ಪ್ರಾರಂಭಕ್ಕೂ ಮುನ್ನವೇ ಬಿಜೆಪಿ ಪಾದಯಾತ್ರೆಗೆ ಈಗ ಅಪಶಕುನ ಆದಂತೆ ಆಗಿದೆ. ಬಿಜೆಪಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ. ಯಾಕೆ ಬೇಕು ಈಗ ಪಾದಯಾತ್ರೆ ಅಂತ ಜಿಟಿಡಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಹಿರಂಗವಾಗಿನೇ ಪಾದಯಾತ್ರೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಜಿಟಿ ದೇವೇಗೌಡ. ರಾಜ್ಯದಲ್ಲಿ ಪ್ರವಾಹ ಉಂಟಾಗಿದೆ, ಜನರು ಕಷ್ಟದಲ್ಲಿದ್ದಾರೆ, ಇನ್ನು ಸರ್ಕಾರವನ್ನ ಎಚ್ಚರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಈಗಾಗಲೇ ಭಾರಿ ಮಳೆಯಿಂದಾಗಿ ಭೂಕುಸಿತದಿಂದ ನಾಡಿನಾದ್ಯಂತ ಸಮಸ್ಯೆಗಳು ಎದುರಾಗಿಬಿಟ್ಟಿದೆ. ಇಂಥ ಹೊತ್ತಲ್ಲಿ ಪಾದಯಾತ್ರಾ ಬೇಕಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಚಾಮುಂಡೇಶ್ವರಿ ಶಾಸಕ ಜಿಟಿಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಬಿಜೆಪಿ ಜೆಡಿಎಸ್ ನಿಂದ ಈ ರೀತಿಯಾದಂತ ಹೇಳಿಕೆಯನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ಪಾದಯಾತ್ರೆಯ ಪೊಲಿಟಿಕ್ಸ್ ಹೊತ್ತಲ್ಲೇ ಮೈಸೂರು ಶಾಸಕರಿಂದಲೇ ಒಂದು ರೀತಿಯಾಗಿ ನೆಗೆಟಿವ್ ಪಾಯಿಂಟ್ಸ್ ಗಳು ಬರ್ತಾ ಇದೆ. ಅಸಹಕಾರ ಬಂದ ತಕ್ಷಣ ಬಿಜೆಪಿಗೆ ಈಗ ಟೆನ್ಷನ್ ಶುರುವಾಗುಬಿಟ್ಟಿದೆ. ಮಂಡ್ಯ, ಹಾಸನ ಈ ಭಾಗದ ಜನರು ಏನು ಹೇಳ್ತಾರೆ, ನೆನ್ನೆ ಮೊನ್ನೆ ಒಂದು 8 ತಿಂಗಳಿಂದ ಭತ್ತ ಬೆಳೆಯಿಲ್ಲ, ಒಂದು ವರ್ಷದಿಂದ ಪಾಳು ಬಿದ್ದಿದ್ದು, ನಷ್ಟ ಬರಗಾಲಕ್ಕೆ ಅನುಭವಿಸ್ಬಿಟ್ಟಿದ್ದೀವಿ, ನೀರು ಬಂದಿದೆ, ನಾವೆಲ್ಲ ರೈತರು ಒಟ್ಲಾಕಕ್ಕೆ ಹೋಗ್ತಾ ಇದ್ದೀವಿ, ನಮ್ಮೆಲ್ಲ ರೈತರು ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಪಾದಯಾತ್ರೆ ಮಾಡೋದು ಸರಿ ಇಲ್ಲ. ಒಂದು ಸ್ವಲ್ಪ ದಿನನಾದರೂ ಮುಂದಕ್ಕೆ ಹಾಕಿ ನಮ್ಮ ವ್ಯವಸಾಯ ಅಪರೂಪಕ್ಕೆ ಅನ್ನ ಊಟ ಮಾಡೋಕ್ಕೊಂದು ವ್ಯವಸಾಯ ಮಾಡ್ಕೊಂಡು ಅದಾದ ನಂತರ ನೀವು ಮಾಡಿ ನಾವೆಲ್ಲ ಪಾಲ್ಗೊಳ್ಬೇಕು, ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ನಮ್ಮ ನಾಯಕರುಗಳಿಗೆ ಅವ್ರು ತಂದಿದ್ದಾರೆ. ಇವತ್ತಿನ ದಿನ ಇದ್ರ ಜೊತೆಯಲ್ಲೇ ಏನಾಗಿದೆ, ನಾವೇನು ಬಿಡದಿಯಿಂದ ಪ್ರಾರಂಭ ಮಾಡ್ತೀವಿ, ಅದು ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, ಮೈಸೂರು ಈ ಭಾಗದಲ್ಲಿ ಅವರೆಲ್ಲರೂ ಕೂಡ ಏನು ಭಾರತೀಯ ಜನತಾ ಪಕ್ಷದ ನಾಯಕರು ವಿಜಯೇಂದ್ರ ಅವರು, ಯಡಿಯೂರಪ್ಪನವರು ಏನು ಬರ್ತಾರೆ, ರಾಷ್ಟ್ರಾಧ್ಯಕ್ಷರಿಗೆ ನಡೀಲಿಕ್ಕಾಗೋದಿಲ್ಲ, ಕುಮಾರಣ್ಣ ಇರಲೇಬೇಕು, ಅವರಿಲ್ಲದೆ ನಾವು ಪಾದಯಾತ್ರೆ ಮಾಡೋಕ್ಕೆ ನಾವು ಒಪ್ಪಲ್ಲ, ನಮ್ಮ ಈ ಪಾದಯಾತ್ರೆಯಲ್ಲಿ ಕುಮಾರಣ್ಣವರು ಅವ್ರ ಜೊತೆ ಲೀಡರ್ಶಿಪ್ ವಹಿಸ್ಕೊಂಡು ಪಾದಯಾತ್ರೆಯಲ್ಲಿ ಬರಬೇಕು, ಅಲ್ಲಲ್ಲಿ ಸಭೆಗಳಲ್ಲಿ ಬಂದು ಭಾಗವಹಿಸಲಿ, ಉದ್ದಕ್ಕೂ ನಡೆಯೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಆಯಾ ಕೇಂದ್ರಗಳಲ್ಲಿ ಸರ್ಕಲ್ಗಳಲ್ಲಿ ಬಂದು ಅವ್ರು ಮಾತಾಡಿ ಹೋಗಬೇಕು, ಇಲ್ಲದೇ ಇದ್ದರೆ ಈ ಪಾದಯಾತ್ರೆಯನ್ನು ನಮ್ಮ ಭಾಗದಲ್ಲಿ ನೀವು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ನಮ್ಮಗಳಿಗೆ, ನಮ್ಮ ನಾಯಕರುಗಳಿಗೆ, ನಮ್ಮ ರೈತರುಗಳು, ಜನಗಳು, ಸಾಮಾನ್ಯ ಜನರು ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಮಹಿಳೆಯರಾದಿಯಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ಭಾರತೀಯ ಜನತಾ ಪಕ್ಷ, ಜೆಡಿಎಸ್ ಪಕ್ಷದವರು ಎಲ್ಲರೂ ಕೂಡ ಈ ಮಾತನ್ನು ಹೇಳ್ತಿದ್ದಾರೆ. ಈ ಒಂದು ಸಂದರ್ಭ ಏನಾಗಿದೆ, ನಾವು ಮಾತಾಡಿದ್ವಿ ಕುಮಾರಣ್ಣಗೆ ಇಲ್ಲದೆ ಆಗಲ್ಲ ಅಂಥೇಳಿ, ಇಲ್ಲ ನಾನು ಒಂದು ದಿವಸ ಬಂದು ಉದ್ಘಾಟನೆ ಮಾಡಿಬಿಟ್ಟು ಹೋಗ್ಲಿಕ್ಕೆ ಆಯ್ತದೆ ಅಂತ ಹೇಳಿದ್ರು. ಇಲ್ಲ ಹಂಗೆ ಆಗಲ್ಲ, ನೀವು ಬರದೇ ಇದ್ದರೆ ನಮ್ಮ ಭಾಗಕ್ಕೆ ಪಾದಯಾತ್ರೆ ಖಂಡಿತ ಬೇಡ. ಇವತ್ತೇನು BJP JDS ಪಕ್ಷ ಒಟ್ಟಾಗಿದ್ದೀವಿ, ನೀವು ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರು ನಡೆಯೋಕ್ಕಾಗದೇ ಇದ್ದರೆ ನಾವು ಸರ್ಕಲಲ್ಲಿ ಯಡಿಯೂರಪ್ಪನವರು ನೀವು ಕಾರಲ್ಲಿ ಬಂದು ಸರ್ಕಲಲ್ಲಿ ಭಾಷಣ ಮಾಡಿ, ನೀವಿಲ್ಲದೆ ಕುಮಾರಣ್ಣ ನಾಯಕತ್ವ ಇಲ್ಲದೆ ಕುಮಾರಣ್ಣವ್ರು ಬರದೆ ಪಾದಯಾತ್ರೆಯಲ್ಲಿ ಖಂಡಿತ ನಾವು ಸಕ್ಸಸ್ ಆಗಲ್ಲ.
ನಾವು ಬರಲ್ಲ ಅಂತಕ್ಕಂಥದ್ದನ್ನ ಕಠಿಣವಾಗಿ ಅವರು ಹೇಳಿದ್ದಾರೆ.